ದಕ್ಷಿಣ ಆಫ್ರಿಕಾದಿಂದ ಗಾಂಧಿ ಬಂದ ಮೇಲೆ ಯಾವುದು ನಾವು ಸ್ವಾತಂತ್ರ್ಯ ಸಂಗ್ರಾಮ ಫ್ರೀಡಮ್ ಮೂಮೆಂಟ್ ಅಂತ ಕರಿತೀವಿ, ಅದಕ್ಕೆ ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕಡೆ ಅದಕ್ಕೆ ರಾಷ್ಟ್ರೀಯ ಚಳುವಳಿ ಅಂತ ಕರಿತಾ ಇದ್ರು. ನಮ್ಮಲ್ಲೇ ಅವ್ರು ಸಖಿ ಗೀತದಲ್ಲಿ ಆ ಮಾತುಗಳನ್ನು ಹೇಳಿದ್ದಾರೆ, ಏಕೀಕರಣದ ಬಗ್ಗೆ ಮತ್ತು ರಾಷ್ಟ್ರೀಯ ಚಳುವಳಿ ಬಗ್ಗೆ ಎರಡೂ ಕೂಡಿಕೊಂಡು ಹೆಂಗೆ ನಡೀತಾ ಇದ್ದು ಅಂತನ್ನೋದು. ಧಾರವಾಡ ಈ ಎರಡೂದಕ್ಕೂ ಒಂದು ಕೇಂದ್ರ ಆಗಿತ್ತು. ಅನೇಕ ಮಂದಿ ಹೋರಾಟಗಾರರಿಲ್ಲೇ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿಯೂ ಸಹಿತ ಅನೇಕ ಜನ ಇದ್ದರು ಮತ್ತು ಈ ಏಕೀಕರಣದ ಹೋರಾಟದಲ್ಲಿಯೂ ಇದ್ದರು. ಅದನ್ನು ಐತಿಹಾಸಿಕವಾಗಿ ದಾಖಲೆ ಮಾಡ್ತಾರೆ. ರಾಷ್ಟ್ರೀಯ ಚಳುವಳಿ ಕುಂಟುತ್ತಾ ನಡೆದಿತ್ತು, ಕಂಡವರು ಎಂಬವರ ಹಿಂಬಾಲಕರು. ಅನೇಕ ಜನ ಶಾಲೆಗಳನ್ನು ಬಿಟ್ಟು ಹೋದರು, ಅನೇಕ ಜನ ನೌಕರಿ ಬಿಟ್ಟು ಹೋದರು, ಅನೇಕ ಜನ ತಮ್ಮ ಉದ್ಯೋಗಗಳನ್ನು ಬಿಟ್ಟು ಹೋದರು. ಬಹಳಷ್ಟು ಜನ ಗಾಂಧಿ ಹಿಂದೆ ಅಲ್ಲಿಯೂ ಸಹಿತ ಉಗ್ರಗಾಮಿಗಳು ಮತ್ತು ಮಂದಗಾಮಿಗಳು ಅಂತಿಕೊಂಡು ಹೇಳಿ ಎರಡು ಗುಂಪುಗಳಿದ್ದು. ಆದರೆ ಗಾಂಧಿ ಬಂದ ಮೇಲೆ ಇಡೀ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಬಲ ಬಂತು ಅಂತ ಅನ್ನೋದನ್ನು ಬೇಂದ್ರೆಯಲ್ಲಿ ದಾಖಲಿಸ್ತಾರೆ.